ಸೊ ಈ ಇಯರ್ಫೋನ್ಸ್ ಏರ್ಪೋರ್ಟ್ಸ್ ಎಲ್ಲ ಒಂದು ಲಿಮಿಟ್ ಆಗಿ ಯೂಸ್ ಮಾಡೋದು ಓಕೆ, ಬಟ್ ಈಗ ಎಕ್ಸ್ಟ್ರೀಮ್ ಆಗಿ ಯೂಸ್ ಮಾಡ್ತಾರೆ. ಲೈಕ್ 8 hours 10 hours, ಅದರಲ್ಲೂ ಈ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಆಗಿರ್ಬೋದು, ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಸೊ ಇವರೆಲ್ಲ 8 hours 9 hours ಆ ಥರ ಯೂಸ್ ಮಾಡ್ತಾರೆ. ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಸರ್ ಹೆಲ್ತ್ ವೈಸ್? ನೀವು ಕೇಳೋ ಕ್ವಶನ್ ಸಮಂಜಸವಾಗಿದೆ. ಈಗ ಕಿವಿದು ನಾರ್ಮಲ್ ಆಗಿ ಹೊರಗಡೆ ಶಬ್ದಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಇರೋದು, ಆಯಿತಾ. ಒಳಗಡೆ ಶಬ್ದ ಅದಕ್ಕೆ ತುಂಬ ಹತ್ರ ಕೊಟ್ಟು ಇದು ಮಾಡೋದಕ್ಕೆ ಅದು ಮೆಕ್ಯಾನಿಸಮ್ ಇಲ್ಲ. ನಾರ್ಮಲ್ ಆಗಿ ಅಂದರೆ ನ್ಯಾಚುರಲ್ ಆಗಿ ಅಂದರೆ ಸಹಜವಾಗಿ ಅದು ಹೊರಗಡೆಯಿಂದ ಶಬ್ದ ಬಂದು ಗಾಳಿಲಿ ಬಂದು ಕಿವಿ ಒಳಗಡೆ ಹೋಗಿ ನಾವು ಕೇಳಿಸ್ಕೊಳ್ಳೋವಂಥದ್ದು ನಮಗೆ ದೇವರು ಕೊಟ್ಟಿರೋವಂಥದ್ದು. ಇದು ತುಂಬ ಈ ಇಯರ್ಫೋನ್ಸು ಹೆಡ್ಫೋನ್ಸು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದನ್ನು ನಾವು ತಡಿದಂಗಾಗಿ ಅದು ತುಂಬ ಹತ್ರ ಕಿವಿ ತಮಟೆ ಹತ್ರನೇ ಶಬ್ದನ ತೊಗೊಂಡೋಗಿ ಕೊಡೋಂಗಾಗುತ್ತೆ. ಆವಾಗ ಅದು ಫಿಲ್ಟರ್ ಆಗದೆ ತುಂಬ ಸೌಂಡ್ ಜಾಸ್ತಿ ಆಗಿ ಅದು ಲಾಂಗ್ ಟರ್ಮಲ್ಲಿ ಅಂದರೆ ತುಂಬ ದಿನಗಳು ಅದೇ ಥರ ಕೇಳಿಸ್ಕೊಳ್ತಾ ಇದ್ದರೆ ಅವ್ರಿಗೆ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತೀವಿ. ಅಂದರೆ ನರಕ್ಕೆ ಡ್ಯಾಮೇಜ್ ಆಗಿ ನರದ ಒಳಗಡೆ ಸಣ್ಣ ಸಣ್ಣ ಕೂದಲು ಇರುತ್ತೆ ಒಳಗಡೆ ಕಿವಿಲಿ, ಅದು ನಿಧಾನಕ್ಕೆ ಒಂದೊಂದೇ ಡ್ಯಾಮೇಜ್ ಆಗಿ ಅವ್ರು ಕೇಳಿಸೋದು ನಿಧಾನಕ್ಕೆ ಕಡಿಮೆ ಆಗೋ ಸಾಧ್ಯತೆಗಳು ತುಂಬ ಇದೆ. ಅದು ಒಂದು. ಎರಡನೇದು ಬಂದು ಈ ಥರ ಇಯರ್ ಬಡ್ಸು ಇಯರ್ ಪಾಡ್ಸು ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕಿವಿಲಿ ಸಹಜವಾಗಿ ನಡೆಯುವಂಥ ಕ್ಲೀನಿಂಗ್ ಪ್ರಕ್ರಿಯೆ ಅದು ಹೊರಗಡೆ ನಿಧಾನಕ್ಕೆ ಒಳಗಡೆ ಇರೋವಂಥ ಕಿವಿಯಲ್ಲಿರೋವಂಥ ಗಲೀಜಾಗಲಿ ಮತ್ತು ವ್ಯಾಕ್ಸ್ ಆಗಲಿ ಚರ್ಮ ಅದೆಲ್ಲನೂ ಹೊರಗಡೆ ಬರೋಕ್ಕೆ ನಿಧಾನಕ್ಕೆ ಬರ್ತಾ ಇರುತ್ತೆ. ನಾವು ಇದನ್ನು ಈ ಥರ ಹಾಕ್ಕೊಂಡಾಗ ಅದೇನಾಗುತ್ತೆ ಅದು ಅದಕ್ಕೆ ತಡೆ ಒಡ್ಡುತ್ತೆ. ಅದು ತಡೆ ಒಡ್ಡಿದಾಗ ಏನಾಗುತ್ತೆ ಅದು ಅದೇ ಅಲ್ಲಲ್ಲೇ ಸೇರ್ಕೊಳ್ಳೋಕೆ ಶುರುವಾಗುತ್ತೆ. ಎರಡನೇದು. ಮೂರನೇದು, ಇದು ಹೊಸ ಫಾರಿನ್ ಬಾಡಿ. ಇದು ನಾವು ಹೊಸದಾಗಿ ನಾರ್ಮಲ್ ಆಗಿ ದೇಹದಲ್ಲಿ ಇರುವಂಥದ್ದಲ್ಲ, ಹೊಸದಾಗಿ ನಾವೇನು ಒಳಗಡೆ ಸೇರಿಸ್ತಾ ಇರೋದ್ರಿಂದ ಅದು ಇರಿಟೇಷನ್ ಜಾಸ್ತಿಯಾಗಿ ಇನ್ನಷ್ಟು ವ್ಯಾಕ್ಸ್ ಪ್ರೊಡಕ್ಷನ್ನು ಮತ್ತು ಬೆವರೋದು ಇದೆಲ್ಲ ಆಗುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಅದು ರೇಡಿಯೇಷನ್ ಇರುತ್ತೆ. ರೇಡಿಯೇಷನ್ ಇರೋದ್ರಿಂದ ಅದು ರೇಡಿಯೇಷನ್ ಸ್ಕಿನ್ಗೆ ಮತ್ತು ಅಲ್ಲಿ ಸುತ್ತಮುತ್ತ ಡ್ರಮ್ಗೆ ಕಿವಿ ತಮಟೆಗೆ ಒಳಗಡೆ ಕಿವಿಗೆ ಇದೆಲ್ಲ ಲಾಂಗ್ ರನ್ನಲ್ಲಿ ತುಂಬ ಇದಾಗಿ ಕಿವಿ ತುಂಬ ಬಿಸಿ ಬರೋದು, ಅದರಿಂದ ತಲೆನೋವು ಬರೋದು ಮತ್ತು ಒಳಗಡೆ ಕಿವಿಗೆ ತುಂಬ ಲಾಂಗ್ ರನ್ನಲ್ಲಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಇದೆಲ್ಲ ಇರುತ್ತೆ. ಆದ್ದರಿಂದ ಆದಷ್ಟು ಅದನ್ನು ಕಡಿಮೆ ಯೂಸ್ ಮಾಡಬೇಕು. ಮಧ್ಯದಲ್ಲಿ ಒಂದಷ್ಟೊತ್ತು ಕಿವಿಗೆ ಗ್ಯಾಪ್ ಕೊಡಬೇಕು. ಕಿವಿ ಗಾಳಿ ಓಡಾಡಿ ಇದು ಮಾಡೋದಕ್ಕೆ ಎಲ್ಲ ನಾರ್ಮಲಾಗಿ ಓಡಾಡೋದಕ್ಕೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅದೆಲ್ಲ ಮಾಡಿದರೆ ಪರವಾಗಿಲ್ಲ. 1 hour 2 hours ಯೂಸ್ ಮಾಡೋದು ಓಕೆ. 8 hours 10 hours 12 hours ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದು ಇದೆಲ್ಲ ಒಳ್ಳೇದಲ್ಲ ಸರ್. ಈಗ ಇಯರ್ಬೋಡ್ಸ್ ಅಥವಾ ಇಯರ್ಫೋನ್ಸ್ ಡಿಫ್ರೆನ್ಸ್ ಸರ್, ಅಂದರೆ ಈಗ ವೈರ್ ಇರುತ್ತೆ, ಕೆಲವೊಂದು ವೈರ್ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದು ಇಯರ್ಬೋಡ್ಸ್ ವೈರ್ಲೆಸ್. ಈ ಥರದ್ರಲ್ಲಿ ಏನೋ ಡಿಫ್ರೆನ್ಸ್ ಇದೆ? ಯಾಕಂದ್ರೆ ಕೆಲವರಿಗೆ ಅನ್ಸ್ಬಿಡುತ್ತೆ ವೈರ್ ಇರೋದ್ರ ಕೇಬಲ್ ಅಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಇರೋದಿಲ್ಲ, ಬ್ಲೂಟೂತ್ ಯೂಸ್ ಮಾಡಿದ್ರೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಆ ಥರ. ರೇಡಿಯೇಷನ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗ್ಬೋದು. ನೀವು ವೈರ್ ಹಾಕ್ಕೊಳ್ಳೋದ್ರಿಂದ ರೇಡಿಯೇಷನ್ ಲೋಕಲ್ ರೇಡಿಯೇಷನ್ ಎಫೆಕ್ಟ್ ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಮಿಕ್ಕಿದ್ದೆಲ್ಲ ಅವೆಲ್ಲನೂ ಸೇಮ್. ಹೆಡ್ಫೋನ್ಸು ಕಂಪೇರಿಟಿವ್ಲಿ ಸ್ವಲ್ಪ ಕಡಿಮೆ. ಇಯರ್ಫೋನ್ಸ್ಗಿನ್ನ ಇಯರ್ ಬಡ್ಸ್ಗಿನ್ನ ಇಯರ್ಫೋನ್ಸ್ಗಿನ್ನ ಹೆಡ್ಫೋನ್ಸ್ ಸ್ವಲ್ಪ ಕಡಿಮೆ. ಯಾಕೆಂದರೆ ಅಟ್ಲೀಸ್ಟ್ ಅದು ಹೊರಗಡೆ ಇರುತ್ತೆ, ನೀವು ಒಳಗಡೆವರೆಗೂ ಹೋಗೋದಿಲ್ಲ, ಬೆವರೋದು ಅದೆಲ್ಲ ಅಷ್ಟೊಂದು ಆಗೋದಿಲ್ಲ. ಅದರಲ್ಲಿ ವ್ಯಾಕ್ಸ್ಗೆ ಅಡ್ಡ ಬರೋದಿಲ್ಲ ಅದು. ಬಟ್ ಸೌಂಡ್ ಅದನ್ನು ತುಂಬ ಇಟ್ಕೊಂಡ್ರೆ ಅದು ಹೇಳಿದ್ನಲ್ಲ, ತುಂಬ ಶಬ್ದ ಇದಾಗಿರೋದು, ಶಬ್ದ ಮಾಲಿನ್ಯ ಆಗೇ ಆಗುತ್ತೆ ಅದರಲ್ಲಿ. ಅದರಿಂದ ತುಂಬ ದಿನ ಯೂಸ್ ಮಾಡಿದಾಗ ಅದು ಕೇಳಿಸೋದು ಕಡಿಮೆ ಆಗೋದು ಮತ್ತು ಮಾನಸಿಕ ಕಿರಿಕಿರಿ, ಸರಿಯಾಗಿ ನಿದ್ದೆ ಬರದೇ ಇರೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಇದರಿಂದ ಮತ್ತೆ ಬೇರೆ ಪ್ರಾಬ್ಲಮ್ಗಳು ಲೈಕ್ ಹೃದಯ ಕಾಯಿಲೆಗಳು ಇವೆಲ್ಲಕ್ಕೂ ಮೂಲ ಕಾರಣ ಆಗೋ ಸಾಧ್ಯತೆಗಳು ಇದೆ. ಸರ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತಿದ್ದೆ, ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್. ಫಂಗಲ್ ಇನ್ಫೆಕ್ಷನ್ ಈಗ ಏನಾಗುತ್ತೆ, ನೀವು ತುಂಬ ಹೊತ್ತು ಅಲ್ಲಿ ಕಿವಿಲಿ ಇಟ್ಕೊಂಡಿರೋದ್ರಿಂದ ಅಲ್ಲಿ ಬೆವರೋದೆಲ್ಲ ಆಗುತ್ತೆ. ಅದು ಬೆವರ ನಾರ್ಮಲ್ ಆಗಿರೋವಾಗ ಏನಾಗುತ್ತೆ, ಗಾಳಿ ಓಡಾಡಿ ಅದೆಲ್ಲ ಡ್ರೈ ಆಗ್ತಾ ಹೋಗುತ್ತೆ. ಬಟ್ ನೀವು ಇಯರ್ಫೋನ್ಸು ಹೆಡ್ಫೋನ್ಸ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಇದಕ್ಕೆ ಅವಕಾಶ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಲ್ಲಿ ವೆಟ್ ಆಗುತ್ತೆ, ಅಂದರೆ ಒದ್ದೆ ಆಗುತ್ತೆ. ಎಲ್ಲೇ ಚರ್ಮ ಒದ್ದೆ ಆದರೂ ಅಲ್ಲಿ ಅದು ಚರ್ಮದ್ದು ಇದು ಬಿಗಿತ ಕಡಿಮೆ ಆಗುತ್ತೆ. ಬಿಗಿತ ಕಡಿಮೆ ಆದಾಗ ಏನಾಗುತ್ತೆ ಅದು ಪೋರಸ್ ಆಗುತ್ತೆ. ಪೋರಸ್ ಅಂದರೆ ಏನಾಗುತ್ತೆ, ತೂತುಗಳು ಜಾಸ್ತಿ ಅಗಲ ಆಗುತ್ತೆ, ಅವಾಗ ಇನ್ಫೆಕ್ಷನ್ಗಳಾಗೋದು. ಮತ್ತು ಒದ್ದೆ ಇರೋ ಕಾಲದಲ್ಲಿ ಫಂಗಸ್ ಇನ್ಫೆಕ್ಷನ್ಗಳೆಲ್ಲ ಆಗುತ್ತೆ. ಸೊ ಕಿವಿ ಫಂಗಲ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಡಯಾಬಿಟಿಕ್ಸು ಮತ್ತು ಬೇರೆ ಈ ಥರ ಯಾವುದನ್ನು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋವಂಥವ್ರಿಗೆ ಇದು ಜಾಸ್ತಿ ಆಗುತ್ತೆ. ಆದ್ದರಿಂದ ಆದಷ್ಟು ಅದನ್ನು ಹಾಕ್ಕೊಳ್ಳದೆ ಇರೋದು, ಸ್ವಲ್ಪ ಆಗಾಗ ಮಧ್ಯೆ ಗ್ಯಾಪ್ ಕೊಡೋದು ತುಂಬ ಒಳ್ಳೆಯದು ಅಂತ. ಸರ್ ಲಾಸ್ಟ್ ಇನ್ನೊಂದು ಕ್ವಶನ್ ಸರ್, ಅಂದರೆ ಏಜ್ ವೈಸ್ ಏನಾದರೂ ಅಂದರೆ ಈ ಏಜ್ ಅವರು ಇದನ್ನ ಯೂಸ್ ಮಾಡೋದಂದರೆ ಮಕ್ಕಳು, ಮಿಡ್ಲ್ ಏಜರ್, ಯಾವುದು ಏಜಕ್ಕೆ ವಯಸ್ಸಿಗಿದ್ದು ಸಂಬಂಧ ಆಗೋದೇ ಇಲ್ಲ. ಯಾಕೆಂದರೆ ನೀವು ಎಷ್ಟು ಬೇಗ ಯೂಸ್ ಮಾಡಿದ್ರೆ ಅಷ್ಟು ಜಾಸ್ತಿ ಆಗುತ್ತೆ ನಿಮ್ಮ ಕ್ಯುಮ್ಯುಲೇಟಿವ್ ಎಫೆಕ್ಟಿವ್ ಅಂತ. ಅಂದರೆ ನೀವು ಎಷ್ಟು ವರ್ಷ ಯೂಸ್ ಮಾಡ್ತೀರಾ, ಎಷ್ಟು ಗಂಟೆಗೆ, ಎಷ್ಟು ದಿನಕ್ಕೆ, ಎಷ್ಟು ದಿನ ಯೂಸ್ ಮಾಡ್ತೀರಾ ಅನ್ನೋದು ನೀವು ಮೊದಲಿಂದನೇ ಶುರು ಮಾಡಿದ್ರೆ ಜಾಸ್ತಿ ಆಗುತ್ತಲ್ವ. ಈಗ ಡಯಾಬಿಟೀಸ್ ಥರನೇ
ಡಯಾಬಿಟಿಸ್ ಹುಟ್ಟದಾಗ್ಲಿಂದನೇ ಡಯಾಬಿಟಿಸ್ ಇದ್ದರೆ 80 ವರ್ಷಕ್ಕೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? 80 ವರ್ಷಕ್ಕೆ ಬರೋವರೆಗೂ ಹುಟ್ಟದಾಗ್ಲಿಂದ ಡಯಾಬಿಟಿಸ್ ಇರೋನಿಗೆ ಯಾವ ಥರ ಡಿಫ್ರೆನ್ಸ್ ಇರುತ್ತೆ, ಇದು ಅಷ್ಟೇ ಥರ ಅದೇ ಥರ ನೀವು ಎಷ್ಟು ಬಳಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಎಸ್ ಸರ್, ತಮ್ಮ ಹೆಸರು ಅಂತ ನಾನು ಡಾಕ್ಟರ್ ಹರ್ಷವರ್ಧನ್ ಎನ್ ರೆಡ್ಡಿ. ನಾನು ಪ್ರೊಫೆಸರು, HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ENT ವಿಭಾಗ, ರಾಮಯ್ಯ ಆಸ್ಪತ್ರೆಗಳು.